ಇದು ನೋಡೋಕ್ಕೆ ಲುಕ್ ಇಲ್ಲ ಅಂತ ಕೆಲವರಿಗೆ ಡೌಟ್ ಇದೆ, ಬಟ್ ಲುಕ್ ಅಂತೂ ಆಸಮ್ ಇದೆ, ಗಾಡಿ ಅಂತೂ ಆಸಮು. Subscribe now and press the bell icon. Never miss an update. ಗುಡ್ ಮಾರ್ನಿಂಗ್ ಗೈಸ್, ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಂದು ಡೆಲಿವರಿ ಆಗೋದಿಲ್ಲ, ನಂದು ಏತರ್ ವೆಹಿಕಲ್, ನನ್ನ ನ್ಯೂ ವೆಹಿಕಲ್. ತುಂಬ ಜನಕ್ಕೆ ಗೊತ್ತಾಗಿರ್ಬೋದು, ನಾನು ಏತರ್ 450X ಏತರದ್ದು ವೆಹಿಕಲ್, ಇ ವಿ ವೆಹಿಕಲ್ ತಗೊಳ್ತಾರೆ ಅಂತ ಗೊತ್ತಿರ್ಬೋದು. ಸೊ ಹೌದು ಗೈಸ್, ನಿಜ, ನಾನು ಏತರಿದ್ದು 450X. ನಾನು ಇಷ್ಟೊಂದು ಗಾಡಿ ನೋಡಿದ್ದೀನಲ್ಲ, ನನಗೆ ಎಲ್ಲ ಗಾಡಿ ಕನ್ಫ್ಯೂಷನ್. ಸೊ ಆ್ಯಕ್ಚುಲಿ ಏನಪ್ಪ ಅಂದ್ರೆ ನಾನು ಫುಲ್ಲು ಕನ್ಫ್ಯೂಷನ್ ಯಾಕಪ್ಪ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತು. ಯಾಕಂದರೆ ಇವತ್ತು ನಂದು ಡೆಲಿವರಿ, ವೆಹಿಕಲ್ ಡೆಲಿವರಿ ಆಗುವ ದಿವಸ, ಹಾಗೆ ಇವತ್ತು ನಂದು ಬರ್ಡೇ. ಸೊ ಬರ್ಡೇಗೋಸ್ಕರ ಆ್ಯಕ್ಚುಲಿ ನಾನು ಈ ವಿ ವೆಹಿಕಲ್ ತೆಕ್ಕೊಂಡಿರೋದು. ಹಾಗೆ ಏನದು ಫಸ್ಟ್ ಟೈಮ್ ಹೊಸ್ತು ಗಾಡಿ ನಮ್ಮ ಮನೆಗೆ ಬರ್ತಾ ಇದೆ. ಹಾಗೆ ಫಸ್ಟ್ ಟೈಮ್ ಹೊಸ ಗಾಡಿ ನನ್ನ ಬರ್ಡೇಗೋಸ್ಕರ ತಗೊಳ್ತಿರ್ದು, ಅದು ನನ್ನ ಸ್ವಂತ ದುಡ್ಡಲ್ಲಿ. ತುಂಬ ಖುಷಿ ಆಗ್ತಿದೆ, ಎಕ್ಸೈಟೆಡ್ ಕೂಡ ಆಗ್ತಿದೆ. ಸೊ ಬೆಳಿಗ್ಗೆ ಬೇಗ ಎದ್ದಿದ್ದೇನೆ, ಬೆಳಿಗ್ಗೆ ಬೇಗ ಎದ್ದು ವೆಯ್ಟ್ ಮಾಡ್ತಾ ಇದ್ದೇನೆ 10 ಗಂಟೆಗೆ ಯಾವಾಗ ಆಗ್ತಿದೆ ಅಂತೇಳಿ. ಸೊ ಫೈನಲ್ ಅವರಿಗೆ ಕಾಲ್ ಮಾಡಿದೆ, ವೆಹಿಕಲ್ ರೆಡಿ ಇದೆ, ಸೊ ನಂಬರ್ ಪ್ಲೇಟ್ ಅಪ್ಡೇಟ್ ಎಲ್ಲ ಆಗಿ ರೆಡಿ ಆಗಿದೆ, ಹೋಗಿ ತಗೊಳ್ಳೋದಷ್ಟೇ ಬಾಕಿ. ಯಾವಾಗ ನನ್ನ ವೆಹಿಕಲ್ ನಾನು ನೋಡ್ತಿದ್ದೆ ಅಂತ ತುಂಬ ಎಕ್ಸೈಟೆಡ್ ಆಗಿದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಸ್ನಾನ ಮಾಡಿ ಎಲ್ಲ ರೆಡಿ ಆಯಿತು. ಸೊ ಒಂದು ಸಣ್ಣ ಕೆಲಸ ಇದೆ, ಅದನ್ನು ಮುಗಿಸಿ ಹೊರಡುವ. ಸ್ವಲ್ಪ ಹೊತ್ತಲ್ಲಿ ಸಿಗ್ತೀನಿ ಗೈಸ್. ಒಂದು ಸ್ಮಾಲ್ ಪ್ರಾಬ್ಲಮ್ ಆಗಿ ಹೋಗಿದೆ. ಸೊ ಸ್ವಲ್ಪ ಡಿಲೇ ಆಗ್ತಿದೆ ನಂದು ವೆಹಿಕಲ್ ಸಿಗೋಕ್ಕೆ. ವೆಹಿಕಲ್ ಅಂದರೆ ಗಾಡಿ ಅಪ್ಡೇಟಲ್ಲಿ ಇದೆ ಅಂತ ಹೇಳಿ, ಸೊ ಅಪ್ಡೇಟ್ ಆಗ್ತಾ ಇದೆ. ಒಂದು ಮಧ್ಯಾಹ್ನ ಒಂದು 12-12ವರೆಗೆ ಸಿಗ್ಬೋದಂತ ಹೇಳಿದರು. ಸೊ 12-12:30 ಟೈಮಿಗೆ ಬನ್ನಿ ಅಂತ ಹೇಳಿದರು ಅವರಾಗಿ. ಈಗ ಜಸ್ಟ್ ಕಾಲ್ ಮಾಡಿದರು. ಸೊ ಸ್ವಲ್ಪ ಡಿಲೇ ಆಗ್ತಿದೆ ವೆಹಿಕಲ್ ಸಿಗೋಕ್ಕೆ, ಪರವಾಗಿಲ್ಲ. ಅದಕ್ಕಿಂತ ಮೊದಲು ನಂದು ಒಂದು ಹಲ್ಲು ನಡ್ತಿರೋದು ಹಲ್ಲು ಕಟ್ಟಾಗಿದೆ. ಸೊ ಅದನ್ನು ಫಿಲ್ ಮಾಡಿ ಬರುವ. ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ಇದೆ. ಸೊ ನಾವು ಮೊದಲು ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಆದಷ್ಟು ಬೇಗ ಇದನ್ನು ಕೆಲಸ ಮುಗಿಸಿ ಬರುವ, ನಂತರ ಡೆಲಿವರಿ ತಗೊಳ್ಳುವ. ಸೊ ಫೈನಲಿ ಹಲ್ಲು ಹಾಕಿ ಆಯಿತು, ನೋಡಿರ್ಬೋದು, ಫಿಲ್ ಆಯಿತು. ಸೊ ಬ್ಯಾಕ್ ಟು ಹೋಮ್, ನಂತರ ಡೆಲಿವರಿ ತಗೊಳ್ಬೇಕು. ಸೊ ನಾನು ಬಂದಿರೋ ಹಾಸ್ಪಿಟ್ಲ್ ಬಂದು KS ಹೆಗ್ಡೆ, ದೇರ್ಲಕಟ್ಟೆದಲ್ಲಿ ಇದೆ, ಪುನಾಜೆ ದೇರ್ಲಕಟ್ಟೆ. ಸೊ ಹಲ್ಲು ಏನಪ್ಪ ಆಗಿತ್ತು ಅಂದರೆ ಸಣ್ಣ ವಯಸ್ಸಲ್ಲಿ ಬಿದ್ದು ಕಟ್ಟಾಗಿತ್ತು. ಲಾಸ್ಟ್ ಟೈಮ್ ಫಿಲ್ ಮಾಡಿದ್ದೆ. ಬ್ಯಾಡ್ ಲಕ್, ನಿನ್ನೆ ಸಂಜೆ ಪಾನಿಪುರಿ ತಿಂದಾಗ ಕಟ್ಟಾಯಿತು. ಸೊ ಪಾನಿಪುರಿ ತಿಂದು ಕಟ್ಟಾಗುವಷ್ಟು ಗಟ್ಟಿತ್ತು. ಸೊ ಈಗ ಫಿಲ್ ಮಾಡಿದೆ. ಸೊ ಅರ್ಧ ಗಂಟೆ ನೀರು ಕುಡಿಯೋಂಗಿಲ್ಲ, ಏನು ತಿನ್ನಂಗಿಲ್ಲ, ನೋಡ. ಸೊ ಹೊರಡುವ. ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ, ಹಲ್ಲು ತಾಗಿ ಜಗಳ ಮಾಡ್ತಾ ಇದೆ, ಏನೋ ಫೀಲ್ ಆಗ್ತಾ ಇದೆ. ಸೊ ನೋಡುವ, 2 ಡೇಸ್ ಯೂಸ್ ಮಾಡುವ, ಏನಾಗುತ್ತೆ ನೋಡುವ. ಹಾಗೂ ಅನ್ಕಂಫರ್ಟೇಬಲ್ ಆದರೆ ಪುನಃ ಬರುವ. ಓಕೆ, ಸಿಗುವ ಸ್ವಲ್ಪ ಹೊತ್ತಲ್ಲಿ.
ಫೈನಲಿ ಗಾಡಿ ಬಂತು. ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ರಿಗೂ. ಫೈನಲಿ ಗಾಡಿ ನನ್ನ ಕೈಗೆ ಸಿಕ್ತು. ಆ್ಯಕ್ಚುಲಿ ಡೆಲಿವರಿ ನಿನ್ನೆ ಆದದ್ದು, ಆದರೆ ನಿನ್ನೆ ನಾನು ಆ ಎಕ್ಸೈಟೆಂಟ್ಮೆಂಟಲ್ಲಿ ವಿಡಿಯೋ ಮಾಡಿದೆ ಮರ್ತುಬಿಟ್ಟೆ. ಆದರೆ ಎಲ್ಲ ನಿನ್ನೆ ಫುಲ್ಲು ನಾನು ಓಡಿಸಿದ್ದೆ. ಓಕೆ ಗೈಸ್, ಫೈನಲಿ ಗಾಡಿ ಸಿಕ್ತು ನನ್ನ ಕೈಗೆ. ತುಂಬ ಎಕ್ಸೈಟೆಡ್ಮೆಂಟ್ ಆಗಿದ್ದೀನಿ. ಸೊ ಫೈನಲಿ ನಾನು ಕಷ್ಟಪಟ್ಟು ಒಂದು ಪ್ಲ್ಯಾನ್ ಮಾಡಿ ತಗೊಂಡ ಗಾಡಿ ನಂದು ಫಸ್ಟ್ ಹೊಸ ಗಾಡಿ. ಥ್ಯಾಂಕ್ ಯು ಗೈಸ್ ತುಂಬ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ನೀವು ಇಲ್ಲಿ ನೋಡ್ಬೋದು ಏತರ್ 450X ನನ್ನ ಕೈಯಲ್ಲಿದೆ. ಸೊ ಎಲ್ರಿಗೂ ಯಾವ ಕಲರ್ ತಗೊಳ್ತಾರೆ ಅಂತ ತುಂಬ ಡೌಟ್ ಇತ್ತು. ಸೊ ವೈಟ್ ಗಾಡಿ ತಗೊಂಡೆ. ಇದರಲ್ಲಿ ತುಂಬ ವೇರಿಯಂಟ್ ಇದೆ. ಬ್ಲ್ಯಾಕ್ ಆಗಿರ್ಬೋದು, ಗ್ರೇ, ರೆಡ್, ಪರ್ಪಲು ಆ ಥರ ತುಂಬ ಕಲರ್ ವೇರಿಯಂಟ್ ಇದೆ. ಸೊ ನನಗೆ ಲೈಕ್ ಆದದ್ದು ಈ ವೈಟ್ ವಿತ್ ಗ್ರೀನ್ ಏನಿದೆ ಅಲ್ವಾ, ನನಗೆ ಸಖತ್ ಇಷ್ಟ ಆಯಿತು. ನೀವು ಇಲ್ಲಿ ನೋಡ್ಬೋದು ಆ ಗಾಡಿ ನನಗೆ ತುಂಬ ಇಷ್ಟ ಆಯಿತು. ಸೊ ಮಾತಾಡಲಿಕ್ಕೆ ಮುಂಚೆ ಒಂದು ಹೈಲೈಟ್ಸ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. To be your friend, I wanna know if it mattered. I would have gone to war for you. I would have bent the earth in two just to get to our ever after. Something about this has changed. I wanna feel you close again. Don't let go. No, I don't want this to end. Whoa. Remember the start when you're breaking my heart again, like blood on a pen. Would it matter then? When everything starts to fade, I'm back like it's yesterday. Would it almost end? Would it matter then? Would it matter then? I did it all. I pulled the weight on my shoulders like it was fate. Don't tell me it was for nothing. You told me love wasn't true 'cause it didn't feel real to a cynic like you. But I'm pretty sure we walked into something. Something about this has changed. I wanna feel you close again. Don't let go. No, I don't want this to end. Remember the start when you're breaking my heart again. ನೋಡಿದ್ರಲ್ಲ ಗೈಸ್, ನಾನು ಈ ದಿನಕ್ಕೋಸ್ಕರ ತುಂಬ ಶ್ರಮಪಟ್ಟೆ. ಆ್ಯಕ್ಚುಲಿ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಏನಕ್ಕಂದರೆ ಈ ಗಾಡಿ ತಗೊಳ್ಳಿಕ್ಕೆ ತುಂಬ ಕಷ್ಟಪಟ್ಟೆ, ಅಷ್ಟು ಸುಲಭವಾಗಿ ನನಗೆ ಸಿಗಲಿಲ್ಲ. ಸೊ ತುಂಬ ಹೆಲ್ಪ್ ಮಾಡಿದರು ತಗೊಳ್ಳಿಕ್ಕೆಲ್ಲ, ಯಾವ ಗಾಡಿ ತಗೊಳ್ಬೇಕಂತೇಳಿ ತುಂಬ ಜನ ಅಂತ ನಾನು ಸಜೆಷನ್ ಕೇಳಿದ್ದೆ. ಸೊ ಸಜೆಷನಲ್ಲಿ ನನಗೆ ಒಂದು 30% TVS ಇತ್ತು, ಮತ್ತು ಆಲ್ಮೋಸ್ಟ್ ಏತರ್ ತಗೊಳ್ಳಿ ಅಂತ ಇತ್ತು. ಅದು ಏತರಲ್ಲಿ ಕೂಡ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಎರಡಿದೆ, 400X ಮತ್ತು ರಿಟ್ಸ್. ಸೊ ಆ್ಯಕ್ಚುಲಿ ಅದು ಫ್ಯಾಮಿಲಿ ವೇರಿಯಂಟು, ನನಗೆ ಸ್ಪೋರ್ಟ್ಸ್ ವೇರಿಯಂಟ್ ಬೇಕಿತ್ತು. ಇದು ನೋಡೋಕ್ಕೆ ಲುಕ್ ಇಲ್ಲ ಅಂತ ಕೆಲವರಿಗೆ ಡೌಟ್ ಇದೆ, ಬಟ್ ಲುಕ್ ಅಂತೂ ಆಸಮ್ ಇದೆ, ಗಾಡಿ ಅಂತೂ ಆಸಮು. ಇದರ ಬಗ್ಗೆ ಏನು ಕಮೆಂಟ್ಸ್ ಇಲ್ಲ, ಏನು ಡೌಟ್ ಇಲ್ಲ. ಕೆಲವೊಂದು ಇದೆ ವೀಕ್ನೆಸ್ಸು, ಅದನ್ನು ನಾನು ಹೇಳ್ತೇನೆ, ನೆಗೆಟಿವ್. ಬಟ್ ಅದಕ್ಕಿಂತ ಮೊದಲು ಪಾಸಿಟಿವ್ ಏನಲ್ಲಿದೆ ನೋಡುವ. ಸೊ ಫೈನಲ್ ಲುಕ್ ಬಂದು ಈ ಥರ ಇದೆ. ನಾನಿನ್ನು ಏನು ಮಾಡಿಫಿಕೇಷನ್ ಮಾಡಲಿಲ್ಲ. ಆ್ಯಕ್ಚುಲಿ ನಿನ್ನೆ ನನಗೆ ಸಿಗಲಿಕ್ಕೆ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನಂಬರ್ ಪ್ಲೇಟ್ ಮತ್ತು ಅಪ್ಡೇಟಿಗೆ ಇಟ್ಟಿದ್ದರು. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಮತ್ತು ಇಲ್ಲಿ ನೋಡ್ಬೋದು ತುಂಬ ಆಪ್ಷನ್ಸ್ ಇದೆ.
ಮತ್ತು ಪ್ರೊಫೈಲಲ್ಲಿ ನೋಡಿದರೆ ನಿಮಗೆ ಡಾಕ್ಯುಮೆಂಟ್, ಗಾಡಿದು ಡಾಕ್ಯುಮೆಂಟ್ ನೀವು ಸಪ್ರೇಟಾಗಿ ಮೊಬೈಲಲ್ಲಿ ಅಥವಾ ಡಾಕ್ಯುಮೆಂಟ್ ಇಟ್ಕೊಳ್ಬೇಕಾಗೋದಿಲ್ಲ. ಇಲ್ಲೇ ನಿಮಗೆ ಡಾಕ್ಯುಮೆಂಟ್ ಆಪ್ಷನ್ಸ್ ಇದೆ. ಮತ್ತು ಕನೆಕ್ಟಿಂಗಲ್ಲಿ ಬ್ಲೂಟೂತ್ ಆಪ್ಷನ್ಸ್ ಇದೆ. ನಿಮ್ಮದು ಓಲಾ ಹೆಲ್ಮೆಟ್ ಇದ್ದರೆ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ನೋಟಿಫಿಕೇಷನ್, ವಾಯ್ಸ್ ಅಸೆಂಟ್ ನನಗೆ ತುಂಬ ಯೂಸ್ ಆಗಿದೆ. ಇದರಲ್ಲಿ ನಿಮಗೆ ನ್ಯಾವಿಗೇಟ್ ಮಾಡ್ಬೋದು, ತುಂಬ ಆಪ್ಷನ್ಸ್ ಇದೆ. ನೀವು ವಾಯ್ಸಲ್ಲಿ ಏನು ಬೇಕಾದರೂ ಹೇಳಿದ್ರು ಅದನ್ನು ನೀವು ಇದು ಮಾಡ್ತದೆ. ಸೊ ಬೇರೆ ನಿಮಗೆ ಆಪ್ಷನ್ಸ್ ಇದ್ರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ, ಮತ್ತು ಮ್ಯಾಪ್ ಇದೆ, ಆಪ್ಷನ್ಸ್ ತುಂಬ ಇದೆ. ಓಕೆ, ಪಾಸಿಟಿವ್ ಇದರ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ 4 ಮೋಡ್ ಕೊಟ್ಟಿದ್ದಾರೆ. ಸೊ ನಿಮಗೆ ಸ್ಮಾಲ್ ರೈಡ್ ಒಂದು 50-60 ಕಿಲೋಮೀಟ್ರ್ ಒಳಗೆ ಏನಾದರೂ ಮಾಡಲಿಕ್ಕಿದ್ರೆ ರೈಡ್ ಮೋಡು ಪ್ಲಸ್ ರ್ಯಾಪ್ ಮೋಡು ಮತ್ತು ಸ್ಪೋರ್ಟ್ಸ್ ಮೋಡ್, ಈ ಮೋಡು ತುಂಬ ಯೂಸ್ ಆಗುತ್ತೆ. ಸೊ ನನಗೆ ಇಲ್ಲಿಂದ ನನ್ನ ಮನೆಗೆ ಒಂದು 60-65 ಕಿಲೋಮೀಟ್ರ್ ಇದೆ. ಸೊ ನನಗೆ ರೈಡ್ ಮೋಡಲ್ಲಿ ನಾನು ಓಡಿಸೋದು. ರೈಡ್ ಮೋಡ್ ನನಗೆ 65 ತನಕ ಸ್ಪೀಡ್ ಕೊಡುತ್ತೆ. ಸೊ ಆಲ್ಮೋಸ್ಟ್ ಓಕೆ, ಯಾಕೆಂದರೆ ನನ್ನ ರೋಡ್ ಇಲ್ಲಿಂದ ಮನೆ ತನಕ ಆಲ್ಮೋಸ್ಟ್ ತುಂಬ ಟ್ರಾಫಿಕ್ ಇರೋದರಿಂದ ಜಾಸ್ತಿ ಸ್ಪೀಡ್ ಹೋಗೋಕ್ಕಾಗಲ್ಲ. ಸೊ ನನಗೆ ರೈಡ್ ಮೋಡಲ್ಲಿ 105 ಮೈಲೇಜ್ ಅಂತಂದು ಹೇಳ್ಬೋದು. ಸೊ 105 ನನಗೆ ಡಿಸ್ಟೆನ್ಸ್ ಕೊಡುತ್ತೆ. ಸೊ ನನಗೆ ಎಕ್ಸಾಕ್ಟಾಗಿ ಅಲ್ಲಿ ಹೋಗುವಾಗ ಒಂದು 30% ಉಳಿಯುತ್ತೆ, ನನಗೆ ಅದು ಸಾಕು. ಸೊ ನೆಕ್ಸ್ಟ್ ನನಗೆ ಇದರ ಪಾಸಿಟಿವ್ ಅಂತ ಹೇಳಿದರೆ ಲುಕ್ ವೈಸ್ ನಂಗೆ ಸಖತ್ ಇಷ್ಟ ಆಯಿತು, ಮತ್ತು ಕಲರ್ ಅಂತೂ ಇನ್ನೂ ಇಷ್ಟ ಆಯಿತು. ಸೊ ಇದಕ್ಕೊಂದು ದೃಷ್ಟಿ ಬೊಟ್ಟು ಇಡಬೇಕು, ಯಾಕಂದರೆ ಗೊತ್ತಿಲ್ಲ ವೈಟಿಗೆ ಬೇಗ ದೃಷ್ಟಿ ತಾಗುತ್ತೆ ಅಂತೆ. ಸೊ ಇದರ ಬಗ್ಗೆ ಇನ್ನು ಪಾಸಿಟಿವ್ ಹೇಳಬೇಕಂದ್ರೆ ಪರ್ಫಾರ್ಮೆನ್ಸು ಮತ್ತು ರೋಡ್ ಗ್ರಿಪ್ಪು, ABS ಡಿಸ್ಕ್ ಬ್ರೇಕ್ ಫ್ರಂಟ್ ಬ್ಯಾಕ್ ಎರಡು ಕೊಟ್ಟಿದ್ದಾರೆ. ನಿಮ್ಗೆ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು ಫ್ರಂಟ್ ಪ್ಲಸ್ ಬ್ಯಾಕ್ ಎರಡು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನಾನು ತುಂಬ ಓಡಿಸಿರೋದ್ರಿಂದ ಸ್ವಲ್ಪ ಡಟ್ಟಿಯಾಗಿದೆ, ಮಣ್ಣು ಆಗಿದೆ. ಸೊ ನಿಮಗೆ ಬ್ಯಾಕಲ್ಲಿ ನೋಡಬೇಕಾದ್ರೆ LED ಬ್ಯಾಕ್ ಲೈಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಇಂಡಿಕೇಟ್ರ್ ಇದೆ. ಸೊ ಇಲ್ಲಿ ನೋಡ್ಬೋದು, ಸ್ವಲ್ಪ ಕೆಳಗೆ ಬಗ್ಗಿ ನೋಡಿದರೆ ನಿಮಗೆ ಇಂಡಿಕೇಟ್ರ್ ಕಾಣುತ್ತೆ. ನೆಕ್ಸ್ಟ್ ನಿಮಗೆ ಏನಿದೆ, ಸೊ ಸ್ಯಾಡಿ ರ್ಯಾಕ್ ಇದೆ ಸೈಡಲ್ಲಿ. ಸೊ ಇಲ್ಲಿ ನಿಮಗೆ ಲೇಡೀಸ್ ಫುಟ್ರೆಸ್ಟ್ ಕೊಡಲಿಲ್ಲ. ಸೊ ಬೇಕಿದ್ದರೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಿದ್ರೆ ಕೊಡ್ತಾರೆ. ಸೊ ಲುಕ್ ವೈಸ್ ನನಗೆ ಇಷ್ಟ ಆಯಿತು. ಗ್ರಿಪ್ಪು ಕೂಡ ಒಳ್ಳೆಯದಿದೆ. ನನ್ನ ಡೊಮಿನರಲ್ಲಿ ಸ್ವಲ್ಪ ಹೊತ್ತಲ್ಲಿ ಕೈ ನೋವಾಗುತ್ತೆ, ಬಟ್ ಇದರಲ್ಲಿ ನನಗೆ ಕೈ ನೋವಾಗಲ್ಲ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಚಾರ್ಜಿಂಗ್ ಪಾಯಿಂಟ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ. ಎಲ್ಲಿದೆ ಹಂಗೇನೆ ಕಾಣ್ತಿಲ್ಲ ಮಾರೆ. ಇಲ್ಲಿ ನೋಡ್ತಿರೋದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಹುಕ್ ಇದೆ, ನಿಮ್ಮದು ಬ್ಯಾಗ್ ಏನಾದರೂ ಪ್ಲಾಸ್ಟಿಕ್ ಹಾಲು ಏನಾದರೂ ಇದ್ದರೆ ಇಲ್ಲಿ ಮಾಡೋಕ್ಕೆ. ಬೇರೆ ನಿಮಗೆ ಫುಟ್ ರೆಸ್ಟಿಗೆ ಇಷ್ಟೊಂದು ಜಾಗ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಬೂಟ್ ಸ್ಪೇಸು ನೋಡಬೇಕಾದ್ರೆ ನೋಡ್ಬೋದು, ಅದರೊಟ್ಟಿಗೆ ಚಾರ್ಜರ್ ಬರುತ್ತೆ. ಮತ್ತು ಬೂಟ್ ಸ್ಪೇಸು ಆಲ್ಮೋಸ್ಟ್ ಇದೆ, ತುಂಬ ಅಂತಿಲ್ಲ. ಒಂದು ಸ್ಪೋರ್ಟ್ಸ್ ಪರ್ಸನಿಗೆ ಒಂದು ಹೆಲ್ಮೆಟ್ ಇಡುವಷ್ಟು ಮತ್ತು ಒಂದು ರೈನ್ ಕೋಟ್ ಇಡುವಷ್ಟು ಜಾಗ ಇದೆ. ನೆಗೆಟಿವ್ ಹೇಳಬೇಕಂದ್ರೆ ಒಂದು ರೇಂಜ್ ಸ್ವಲ್ಪ ಜಾಸ್ತಿ ಕೊಡ್ಬೋದಿತ್ತು. ರೈಡ್ ಮೋಡಲ್ಲಿ ಒಂದು 130 ಕಿಲೋಮೀಟ್ರ್ ಕೊಡ್ಬೋದಿತ್ತು. ಸೊ 65 ಕಿಲೋಮೀಟ್ರ್ ಜಾಸ್ತಿ ಸ್ಪೀಡ್ ಹೋಗಲ್ಲ ರೈಡ್ ಸ್ಪೀಡ್ ಮೋಡಲ್ಲಿ. ಸೊ ನಾವು ಸ್ಪೋರ್ಟ್ಸ್ ಮೋಡ್ ಹಾಕಿದರೆ ನಮಗೆ ಮೈಲೇಜ್ ಅಂತೂ ಬಿಲ್ಕುಲ್ ಸಿಗಲ್ಲ. ಸೊ ಜಾಸ್ತಿ ರೇಂಜ್ ಹೋಗೋಕ್ಕಾಗಲ್ಲ. ಸೊ ಪಿಕಪ್ಪು ಎಲ್ಲ ಒಳ್ಳೆದಿದೆ. ಬಟ್ ರೈಡ್ ಮೋಡಲ್ಲಿ ಏನಾದರೂ ಒಂದು 130 ಕಿಲೋಮೀಟ್ರ್ ಕೊಟ್ಟಿದ್ದರೆ ಸಖತ್ತು ಮಜಾ ಬರ್ತಿತ್ತು, ಯಾಕೆ ಸ್ಪೋರ್ಟ್ಸ್ ಗಾಡಿ ಅದು ಮೈಲೇಜ್ ಬೇಕೇ ಬೇಕು. ಸೆಕೆಂಡ್ ನೆಗೆಟಿವ್ ಅಂದರೆ ನೀವು ಇಲ್ಲಿ ತೋರಿಸ್ತೇನೆ. ಸೊ ಇಲ್ಲಿ ನೋಡ್ಬೋದು, ಒಂದು ಉಕ್ಕು ಕೊಟ್ಟಿದ್ದಾರೆ ಗಾಡಿಗೆ. ಒಂದು ಏನು ಮಾಡೋದು, ಇದು ಏನಂದರೆ ಸೇಫ್ಟಿ ಏನಿಲ್ಲ. ನಂದು ಆ್ಯಕ್ಟಿವಾದಲ್ಲಿ ಡೊಮಿನರಲ್ಲಿ ಆದರೆ ಏನಾದರೂ ಒಂದು ಲಾಕ್ ಮಾಡೋ ಆಪ್ಷನ್, ಇದು ಜಾಸ್ತಿ ಗಟ್ಟಿಲ್ಲ, ಸ್ವಲ್ಪ ಜಾಸ್ತಿ ಹೊಡೆದ್ರೆ ಕಟ್ ಆಗೋ ಚಾನ್ಸ್ ಇದೆ. ಸೊ ಇದೊಂದು ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಸೆಕೆಂಡ್ ಬೂಟ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಕೊಡ್ಬೋದಿತ್ತು, ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಒಂದು ನೆಗೆಟಿವ್ ಮೇನ್
ನನಗೆ ಇಷ್ಟ ಆಗಲಿಲ್ಲ. ಏನಪ್ಪ ಅಂದರೆ ಸ್ಪೇಸ್ ತುಂಬ ಕಮ್ಮಿ ಇದೆ. ಸೊ ನೋಡಿದ್ರಲ್ಲ ಗೈಸ್, ಸೊ ಇಷ್ಟೇ ಇವತ್ತಿನ ವಿಡಿಯೋ. ನಾನು ವೈಟ್, ಅದು ವೈಟ್, ಸ್ವಲ್ಪ ಬ್ಲ್ಯಾಕ್, ನಾನು ಶಾರ್ಟ್ಸ್ ಕೂಡ ಬ್ಲ್ಯಾಕ್ ಹಾಕಿದ್ದೀನಿ. ಸೊ ಮ್ಯಾಚಿಂಗ್ ಇರಲಿ ಅಂತ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಬರಿಬೇಡಿ. ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್. Subscribe now and press the bell icon. Never miss an update.